ಮತ್ತೆ ಶ್ರೀರಾಮನೇ ಎಲ್ಲರನ್ನೂ ಉದ್ದೇಶಿಸಿ, ವೀರನಾದ ವಾಲಿಯ ಮರಣಕ್ಕಾಗಿ ನೀವು ಯಾರೂ ದುಃಖಿಸಬಾರದು. ದುಃಖವು ಎಷ್ಟು ಸಂತೈಸಿಕೊಂಡರೂ ಸ್ವಾಭಾವಿಕವಾಗಿ ಬಂದೇ ಬರುತ್ತದೆ. ಆದರೂ ಮೆಲ್ಲ ಮೆಲ್ಲನೆ ಸೈರಣೆಯನ್ನು ತಂದುಕೊಂಡು ಸಮಾಧಾನ ಚಿತ್ತರಾಗುವುದೇ ವಿಹಿತವು. ನಿಮ್ಮಗಳ ಈ ದುಃಖಕ್ಕೆ ಕೊನೆಯದಾಗಿ ನಾನು, ಆರಂಭದಲ್ಲಿ ವಾಲಿಯೂ ಕಾರಣರು. ಇದನ್ನು ನೀವೆಲ್ಲ ಬಲ್ಲವರೇ ಇದ್ದೀರಿ. ನನಗೂ ದುಃಖವಾಗುತ್ತದೆ. ಅದು ನಿಮ್ಮದಕ್ಕಿಂತ ಏನೇನೂ ಕಡಿಮೆಯದಲ್ಲ. ಏನು ಮಾಡಲಿ? ಆದರೆ ಸಂತೋಷದಿಂದ ಮೈತಿಯನ್ನೈದಿರುವ ವಾಲಿಯು ಮಾತ್ರ ಮರಣಕ್ಕಾಗಿ ಲವಲೇಶವೂ ದುಃಖಿಸಲಿಲ್ಲ. ಮುಂದೆ ಜೀವಿಸಿರುವುದಕ್ಕೆ ಸಮ್ಮತಿ ಕೊಡದವನವನು ಮಾತ್ರವಲ್ಲ, ಇಂತಹ ತನ್ನ ಮರಣ ಕಾರಣವನ್ನು ಪರಮ ಸಂತೋಷದಿಂದ ಆಹ್ವಾನಿಸಿದವನವನು. ಹುಟ್ಟಿದ ಜೀವಿಯು ಸಾವನ್ನು ಹೊತ್ತೇ ಹುಟ್ಟಿರುವುದರಿಂದ ಯಾರಿಗೂ ಅದನ್ನು ಮೀರಲು ಸಾಧ್ಯವಾಗದು. ಮಹಾಪ್ರತಾಪಿಯಾಗಿ ಲೋಕಲೋಕಗಳನ್ನು ಬೆದರಿಸುವಷ್ಟು ಬಲಾಢ್ಯನಾಗಿದ್ದ ಈ ವಾಲಿಯು ಕೇವಲ ತನ್ನ ದುಷ್ಪ್ರವೃತ್ತಿಯಿಂದಾಗಿ ಇಂತಹ ಶಿಕ್ಷೆಯನ್ನು ಹೊಂದುವಂತಾಯಿತು. ತಿಳಿಯದೆ ಅಧರ್ಮಿಯಾಗಿದ್ದವನು ಅದಕ್ಕೆ ತಕ್ಕಂತೆ ಶಿಕ್ಷಿಸಲ್ಪಟ್ಟು ತನ್ನ ತಪ್ಪನ್ನು ಅರಿತುಕೊಂಡಾಗ ಬಹುವಾಗಿ ವ್ಯಸನಪಟ್ಟನು. ಅವನು ಸಾವಿಗಾಗಿ ದುಃಖಿಸಿದನು. ತಪ್ಪಿಗೆ ಶಿಕ್ಷೆಯಾಯಿತು, ಪಾಪದ ಪರಿಹಾರವಾಯಿತು. ಸ್ವಸಂತೋಷದಿಂದಲೇ ಅವನು ತನ್ನ ಯಾತ್ರೆಯನ್ನು ಪೂರೈಸಿ ಧನ್ಯನಾದನು. ಅವನ ಕೊನೆಗಾಲದ ಬಯಕೆಯಂತೆ ಎಲ್ಲ ಆಸೆಗಳೂ ಪೂರೈಸಲ್ಪಟ್ಟಿರುವುದರಿಂದ ಅವನು ಮೋಕ್ಷಕ್ಕೆ ಸಿದ್ಧನಾದನು. ಜೀವಿಗಳು ಬೇರೆ ಆಸೆಗಳಿಗೊಳಗಾಗಿ ಅವುಗಳ ಪ್ರಾಪ್ತಿಗಾಗಿಯೇ ಮತ್ತು ಜನ್ಮಗಳನ್ನು ತಳೆದು ಸಂಕಟ ಪಡಬೇಕಾಗುತ್ತದೆ. ಅದನ್ನು ಮನಗಂಡೇ ವಾಲಿಯು ಎಲ್ಲ ಆಸೆಗಳನ್ನು ವಿವರ್ಜಿಸಿ ಮೈತಿಯನ್ನೈದಿದನು. ಜುಗುಪ್ಸೆಯಿಂದಾಗಲಿ ದುರವಸ್ಥೆಯ ತೀರುವ ವೈರಾಗ್ಯದಿಂದಲೇ ಆಗಲಿ ಅವನು ಬದುಕಲು ನಿರಾಕರಿಸಿದವನಲ್ಲ. ಅವನೇ ವ್ಯಕ್ತಪಡಿಸಿದಂತೆ ಮುಂದೆ ಧರ್ಮಪಥವನ್ನು ಅತಿಕ್ರಮಿಸುವ ಸಂದರ್ಭವೇ ಬಾರದ ಹಾಗೆ ಪೂರ್ವ ಸಿದ್ಧತೆ ಎಂಬಂತೆ ಸಂತೋಷದಿಂದ ತನ್ನ ಮರಣವನ್ನೇ ತಾನು ಒಪ್ಪಿಕೊಂಡನು. ಅದಕ್ಕಾಗಿ ಯಾರೂ ವ್ಯಸನ ಪಡುವುದು ಸರಿಯಲ್ಲ. ಕೀರ್ತಿಶಾಲಿಯಾಗಿ ಬಾಳಬೇಕಾಗಿದ್ದ ನಿಮ್ಮರಸನು ಅಂತೆಯೇ ತನ್ನ ಆಯುಸ್ಸನ್ನು ಕೊನೆಗಾಣಿಸಿದನು. ಮುಖ್ಯವಾಗಿ ಅವನಿಗೆ ಬೇಡವಾದ ಅವನ ಬದುಕುವಿಕೆಯನ್ನು ಮತ್ತೆ ಇತರರು ಬಯಸುವುದು ಯಾಕೆ? ಪಾವನಗೊಂಡಿರುವವನು ತನ್ನ ಅವಸಾನದಿಂದ ಜಗತ್ತಿಗೆ ಮಾರ್ಗದರ್ಶಕನಾದನು. ಒಂದಲ್ಲ ಒಂದು ದಿನ ನಾವೆಲ್ಲರೂ ಇಲ್ಲವಾಗಲೇಬೇಕು. ಅದು ನಿಯಮ. ಅದನ್ನು ಮೀರಲು ಮರ್ತ್ಯರಾದ ನಮಗೆ ಹಕ್ಕಿಲ್ಲ. ಆದುದರಿಂದ ಇಂದು ಸತ್ತವರಿಗಾಗಿ ಮುಂದೆ ಸಾಯುವ ನಾವು ಏಕೆ ದುಃಖಿಸಬೇಕು? ಸ್ವಭಾವ ಸಹಜವಾಗಿಯೇ ದುಃಖವು ಇಂತಹ ಸಂದರ್ಭಗಳಲ್ಲಿ ಬಂದೇ ಬರುತ್ತದಾದರೂ ಸೈರಣೆಯನ್ನು ತಂದುಕೊಳ್ಳುವುದು ಯುಕ್ತವು. ಸತ್ತಾಗ ಅತ್ತು ಮಾಡುವುದಾದರೂ ಏನನ್ನು? ಅಳುವುದನ್ನಷ್ಟೇ ಮಾಡಬಹುದಲ್ಲದೆ ಮತ್ತಾವುದೂ ಇಲ್ಲ. 4 ಮಂದಿ ಮಕ್ಕಳನ್ನು ಪಡೆದಿದ್ದರೂ ಬಳಿಯಲ್ಲಿ ಒಬ್ಬನೂ ಇಲ್ಲದಾಗ ನಮ್ಮ ತೀರ್ಥರೂಪರು ಮರಣಪಟ್ಟರು. ನಿತ್ಯ ನನ್ನನ್ನು ನೋಡಿಕೊಂಡಿರುವ ಅವಕಾಶವು ತಪ್ಪಿಹೋಯಿತೆಂತಲೇ ಆ ದುಃಖದಿಂದ ಕೊರಗಿ ಅವರು ಈ ಲೋಕವನ್ನು ಬಿಟ್ಟರಂತೆ. ಶಬರಿ ಎಂಬ ವೃದ್ಧ ತಪಸ್ವಿನಿಯು ನನ್ನನ್ನು ನೋಡುವುದಕ್ಕಾಗಿಯೇ ಬದುಕಿದ್ದಳೆಂಬಂತೆ ಜೀವಿಸಿದ್ದಳವಳು. ನನ್ನನ್ನು ನೋಡಿ ಮತ್ತೆ ಸತ್ತೇ ಹೋದಳು. ನಾನು ಕೊಲ್ಲಲೆಳೆಸರದಿದ್ದರೂ ನನ್ನ ಬಾಣಹತಿಯಿಂದ ಸಾಯಲೇಬೇಕೆಂದು ಬಯಸಿಯೇ ನಿಮ್ಮ ಅರಸನು ನನ್ನನ್ನು ನೋಡುತ್ತಾ ಪ್ರಾಣ ಬಿಟ್ಟನು. ಜಟಾಯು ಎಂಬ ಗೃಧ್ರರಾಜನೊಬ್ಬನು ನನಗೋಸ್ಕರವಾಗಿಯೇ ಎಂಬಂತೆ ಹತನಾದನು. ಅವನು ನನ್ನ ಕೈಯಡೆಯಲ್ಲಿಯೇ ಪ್ರಾಣ ಬಿಟ್ಟನು. ಇವರೆಲ್ಲರ ಕುರಿತು ನನಗೆ ದುಃಖವಾಗುವುದಿಲ್ವೇ? ಹಾಗೆಯೇ ಆಗುತ್ತದೆ. ಹಾಗೆಂದು ದುಃಖಿಸುತ್ತಲೇ ಇದ್ದರೆ ಪರಿಣಾಮವೇನು? ಪ್ರಯೋಜನವೇನು? ಹುಟ್ಟಿನಿಂದ ಹೊತ್ತು ಬಂದ ಆಯುಷ್ಯವು ಕೊನೆ ಮುಟ್ಟಿದಾಗ ಎಲ್ಲರೂ ಸತ್ತೇ ಸಾಯುತ್ತಾರೆ. ಆ ಕುರಿತು ಬರಿಯ ಚಿಂತೆಯಿಂದ ಫಲವೇನು? ವಾಲಿಯ ಮರಣವು ವಿಚಾರವು ನನ್ನ ಆಚರಣೆಕ್ಕಿಕ್ಕುವ ಒಂದು ಪ್ರಶ್ನೆಯಾಗಿಯೇ ಮುಂದೆ ಉಳಿದರೂ ಉಳಿಯಬಹುದು. ಏನು ಮಾಡಲಿ? ಎಲ್ಲ ದುಃಖವನ್ನು ಬದಿಗೊತ್ತಿ ಧರ್ಮವೊಂದನ್ನೇ ಮುಂದಿಟ್ಟುಕೊಂಡು ನಡೆಯಬೇಕಾದುದು ಯುಕ್ತವು. ನಾವೆಲ್ಲರೂ ಧೈರ್ಯದಿಂದ ಮುಂದಿನ ನಮ್ಮ ಕರ್ತವ್ಯಗಳಲ್ಲಿ ನಿರತರಾಗುವುದೇ ಪ್ರಶಸ್ತವು. ಗತಿಸಿರುವ ವಾಲಿಗೆ ಔರ್ಧ್ವದೈಹಿಕವಾಗಬೇಕು. ಸುಗ್ರೀವನೇ ಅಂಗದನ ಮೂಲಕ ಅದನ್ನು ಪೂರೈಸಬೇಕು. ಸುಗ್ರೀವ ರುಮೇರು ಒಂದಾಗಬೇಕು. ತಾರೆಯೇ ಆ ಕೆಲಸವನ್ನು ಪೂರೈಸಿಕೊಡಬೇಕು. ಅರಾಜಕವಾಗಬಹುದಾದ ಕಿಷ್ಕಿಂಧೆಗೆ ವಾಲಿಯ ಅಪೇಕ್ಷೆಯಂತೆ ಸುಗ್ರೀವನೇ ಅರಸನಾಗಬೇಕು. ಅಂಗದನೇ ಯುವರಾಜನಾಗಬೇಕು. ಕಪಿವೀರರು ಈ ಕಾರ್ಯವನ್ನು ನೆರವೇರಿಸಬೇಕು. ಧರ್ಮವು ಹದಗೆಟ್ಟ ಪ್ರದೇಶದಲ್ಲಿ ಅದು ಜಾಗೃತಗೊಳ್ಳಬೇಕು. ಜಗತ್ತಿನ ಸರ್ವಹಿತ ಧರ್ಮವು ಯಾವುದಿದೆಯೋ ಅದನ್ನೇ ನಾವೆಲ್ಲರೂ ಎತ್ತಿಕಟ್ಟಿ ಉಜ್ವಲವಾಗಿ ಬೆಳೆಸಿ ಅದರಿಂದ ನಾವು ಬೆಳಗಬೇಕು.
ಒಂದಾಗಿ ಕೂಡಿ ಕಲೆತು ಒಂದಾಗಿಯೇ ದುಡಿದು ಒಂದಾಗಿಯೇ ನಮ್ಮ ಶಕ್ತಿಗಳನ್ನು ಹೆಚ್ಚಿಸಿಕೊಂಡು ನಾವು ಅತ್ಯಂತ ತೇಜಸ್ಶಾಲಿಗಳಾಗಿ ಬಾಳೋಣ, ಜಗತ್ತಿನ ಶಾಂತಿಯನ್ನು ಭದ್ರಪಡಿಸೋಣ ಎಂದು ಗಂಭೀರವಾಗಿ ನುಡಿದನು. ಶ್ರೀರಾಮಚಂದ್ರನ ಧೀರ ಗಂಭೀರ ವಾಣಿಯನ್ನು ಆಕರ್ಣಿಸಿ ಮತ್ತೆಲ್ಲರೂ ಕಣ್ಣೊರೆಸಿಕೊಂಡು ಕೈ ಮುಗಿದು ಮುಂದಿನ ಕರ್ತವ್ಯದಲ್ಲಿ ನಿರತರಾದರು. ಎಲ್ಲ ಕೆಲಸಗಳ ಮೇಲ್ವಿಚಾರವನ್ನು ತೆಗೆದುಕೊಂಡು ಲಕ್ಷ್ಮಣನು ಎಲ್ಲವೂ ಯಥಾವತ್ತವಾಗಿ ಪೂರೈಸಿದ ಮೇಲೆಯೇ ಬರುವಂತೆ ಶ್ರೀರಾಮನು ಅಪ್ಪಣೆಯನ್ನಿತ್ತು ಹನುಮಂತನನ್ನು ಮಾತ್ರ ಜತೆಯಲ್ಲಿ ಕರೆದುಕೊಂಡು ಪಂಪಾ ನದಿಯ ಬಳಿಗೆ ಬಂದನು. ಅಲ್ಲಿ ಎಷ್ಟೋ ಹೊತ್ತಿನವರೆಗೆ ಮೌನವಾಗಿದ್ದು ಸ್ನಾನ ಮಾಡಿ ಮತ್ತೆ ಹನುಮಂತನೊಂದಿಗೆ ಸಮೀಪದ ಪ್ರಸ್ರವಣ ಪರ್ವತವನ್ನು ಹತ್ತಿ ಶ್ರೀರಾಮನು ಆವರಿಸಿದ್ದ ಮನದ ದುಗುಡವನ್ನು ಕಳೆಯಲೆಳೆಸಿದನು. ವಾಲಿಯ ವಧೆಯಿಂದ ಒಂದು ರೀತಿಯ ಚಿಂತೆಯೇ ಶ್ರೀರಾಮನ ಮನಸ್ಸಿಗೆ ಅಂಟಿದ್ದಿರುವಂತೆ ಅವನು ಎಷ್ಟೋ ಹೊತ್ತಿನವರೆಗೆ ಜಡತೆಗೊಂಡೇ ಇದ್ದನು. ಮಾಡಿರುವ ಕೆಲಸದಲ್ಲಿ ದುಡುಕಿ ಇಲ್ಲವೇ ಇನ್ನೇನಾದರೂ ವಿಕಾರಕ್ಕೆ ವಶನಾಗಿ ಅವನು ಹಾಗೆ ಮಾಡಿದುದಲ್ಲ. ಆದರೂ ವಾಲಿಯ ಕೊನೆಯ ಘಟ್ಟವು ಆ ರೀತಿ ಕೊನೆ ಮುಟ್ಟಿದುದರಿಂದ ಅವನ ಕುರಿತು ಶ್ರೀರಾಮನಿಗೆ ಒಂದು ರೀತಿಯ ಗೌರವವೇ ಮೂಡಿದ್ದಿತ್ತು. ಅದನ್ನೇ ಎಣಿಸಿ ಹೀಗೂ ಆಗಬೇಕಾಗಿ ಬಂತೆಂದು ಮನಸ್ಸು ಮರುಗುತ್ತಿತ್ತು. ಬುದ್ಧಿ ಇಲ್ಲದೆ ಅನಾಗರಿಕರಾಗಿ ಮನಬಂದ ರೀತಿಯಲ್ಲಿ ವ್ಯವಹರಿಸತಕ್ಕ ಇಂತಹ ಕಾಡು ಜನರನ್ನು ಸಂಘಟಿಸಿ ಸಂಸ್ಕಾರವಿತ್ತು ಅವರಲ್ಲಿ ಹೊಸ ಚೈತ್ಯವನ್ನು ತುಂಬಿಸುವುದು ಮುಖ್ಯವೆಂತಲೂ ಅದು ತನ್ನ ಕರ್ತವ್ಯವೆಂತಲೂ ಶ್ರೀರಾಮನು ಮನಗಂಡು ನಿಟ್ಟುಸಿರನ್ನು ಸೂಸಿದನು. ಅಷ್ಟರಲ್ಲಿ ಕಿಷ್ಕಿಂಧೆಯ ಸರ್ವ ಕಾರ್ಯಗಳನ್ನು ಪೂರೈಸಿ ಬಂದು ಲಕ್ಷ್ಮಣನು ಕೈಮುಗಿದು ತನ್ನ ಅಣ್ಣನಲ್ಲಿ ಯಥೋಚಿತವಾಗಿ ಪೂರೈಸಲ್ಪಟ್ಟ ಕೆಲಸ ಕಾರ್ಯಗಳ ಕುರಿತು ಎಲ್ಲ ವಿವರವನ್ನೂ ಭಿನ್ನಯಿಸಿದನು. ಸ್ವಲ್ಪ ಹೊತ್ತಿನ ಮೇಲೆ ಶ್ರೀರಾಮನು ಹನುಮಂತನು ಕಿಷ್ಕಿಂಧೆಗೆ ಹೋಗಬಹುದೆಂದು ಸೂಚಿಸಿದನು. ಆದರೆ ಆಂಜನೇಯನು ಮಾತ್ರ ಶ್ರೀರಾಮನ ಸನ್ನಿಧಿಯಿಂದ ದೂರವಿರಲು ಸರ್ವತಾ ಇಷ್ಟಪಡಲಿಲ್ಲ. ಆದುದರಿಂದ ಅವನು ಅಪ್ಪಣೆ ಪಡೆದು ಅಲ್ಲೇ ಉಳಿದುಕೊಂಡನು. ಬೇಸಿಗೆಯಲ್ಲಿ ಉರಿಯ ನೆಲವನ್ನು ನೀರೆರೆದು ತಂಪುಗೊಳಿಸುವುದಕ್ಕಾಗಿ ಮತ್ತೆ ಮಳೆಗಾಲವು ತಲೆ ಹಾಕಿತು. ಕರಿಯ ಮುಗಿಲುಗಳು ಗಗನಾಂಗಣದಲ್ಲಿ ದಟ್ಟೈಸತೊಡಗಿದವು. ಗಾಳಿ ಬಿರುಸಾಗಿ ಬೀಸತೊಡಗಿತು. ಮೇಘಗಳು ಒಂದನ್ನೊಂದು ತಾಗಿ ಸಿಡಿಲು ಗುಡುಗುಗಳು ಮೊಳಗತೊಡಗಿದವು. ಅಂತೆಯೇ ಮಿಂಚು ಮಿಂಚತೊಡಗಿ ಹನಿ ಹನಿದು ಮತ್ತೆ ಒಂದೇ ಸಮನೆ ಧಾರೆ ಧಾರೆಯಾಗಿ ಮಳೆಯು ಬೀಳತೊಡಗಿತು. ಮೇಲೆತ್ತರದ ಗಗನಾಂತರದಿಂದ ಸುರಿಯುವ ವೃಷ್ಟಿಯ ಧಾರೆಯು ಬೀಸುವ ಗಾಳಿಯ ರಭಸಕ್ಕೆ ಎಲ್ಲಿಂದೆಲ್ಲಿಗೋ ನೀರನ್ನು ಬಿರುಸಾಗಿ ಹಾರಿಸಿದಂತಾಗುತ್ತಿತ್ತು. ಸುಯ್ಯೆಂದು ತೀಡುವ ಗಾಳಿ, ಆ ಚಳಿ, ಸುರಿಯುವ ಮಳೆ ಎಲ್ಲವೂ ಒಟ್ಟಾಗಿ ನಿರುತ್ಸಾಹವನ್ನೇ ಹುಟ್ಟಿಸಿದಂತೆ ವರ್ಷಕಾಲವು ತನ್ನ ಆಳ್ವಿಕೆಯನ್ನು ಆರಂಭಿಸಿತು. ಕೈಕಾಲುಗಳನ್ನು ತನ್ನೊಳಗೆ ಸೆಳೆದುಕೊಳ್ಳತಕ್ಕ ಆಮೆಯಂತೆ ಮಹಾಯೋಗಿಗಳು ಹೇಗೆ ತಮ್ಮ ಇಂದ್ರಿಯಗಳನ್ನು ಅದುಮಿ ಹಿಡಿಯುತ್ತಿರುವರೋ ಹಾಗೆಯೇ ಶ್ರೀರಾಮನು ಚಂದ್ರನು ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಮನೋಗಮ್ಯವಾಗಿ ಚಿಂತಿಸುತ್ತಾ ಪ್ರಸ್ರವಣ ಪರ್ವತದ ಮಹಾಪ್ರದೇಶದಲ್ಲಿ ಲಕ್ಷ್ಮಣ ಹನುಮಂತರೊಂದಿಗೆ ಬಾಹ್ಯಾಂತರಗಳಲ್ಲಿಯೂ ಮಳೆಗಾಲವನ್ನೇ ಅನುಭವಿಸುತ್ತಿದ್ದನು. ವಿ ಎನ್ ಭಾಗವತ್ ಪರ್ಬಳ್ಳಿ.